ಇದನ್ನ ನೋಡ್ತಿದ್ರ ನಮ್ಮ ಹಿರಿಯೂರಿನ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲಿ ಎಷ್ಟು ದೊಡ್ಡ ಅನಾಹುತನೇ ಆಗಿದೆ ಅಂದ್ರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಮ್ಮ ಹಾಸ್ಪಿಟಲ್ ಅಧ್ವಾನ ಆಗಿದೆ ಅಂತ ಒಂದ್ ತಿಂಗಳು ಮುಂಚೆ ವಿಡಿಯೋ ಹಾಕಿದೀನಿ. ಇಲ್ಲಿ ನೋಡಿ ಸ್ಲಾಬ್ ಬಿದ್ದಿದೆ. ಅದು ಯಾವ ವಾರ್ಡ್ ಅಂದ್ರೆ ಬಾಣಂತಿಯರ ವಾರ್ಡ್, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ. ಇಲ್ಲಿ ಎಳೆ ಮಕ್ಕಳು ಹುಟ್ಟಿರೋ ಮಕ್ಳು ಇಟ್ಕೊಂಡಿರ್ತಾರೆ. ಇಲ್ಲಿ ಈ ಜಾಗದಲ್ಲಿ ತಾಯಿಗಳು ಮಾಡ್ಕೊಂಡಿರ್ತಾರೆ. ಇಂಥ ಜಾಗದಲ್ಲಿ ಈ ತರ ಬಿದ್ದು ಯಾರಿಗಾನ ಹೆಚ್ಚು ಕಡಿಮೆ ಆಗಿದೆ, ಯಾರೋ ಲೇಡೀಸ್ ತಲೆ ಗೇಟ್ ಬಿದ್ದಿದೆ, ಇದೆಲ್ಲ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ? ಈ ಹಿರಿಯೂರಿನ ಗೌರ್ಮೆಂಟ್ ಹಾಸ್ಪಿಟಲ್ ಮಂಡಳಿ ಏನ್ ಮಾಡ್ತಿದೆ? ಆಡಳಿತ ಮಂಡಳಿ ಅಂತ ಒಂದಿರುತ್ತೆ, ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ನಾಚಿಕೆ ಆಗ್ಬೇಕಿಂತ ಅಧಿಕಾರಿಗಳ ಮೇಲೆ ಒಂದು ಹಾಸ್ಪಿಟಲ್ ಮೇಂಟೈನ್ ಮಾಡಕ್ ಆಗಿಲ್ಲ ಅಂದ್ಮೇಲೆ. ಯಾಕಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಬರೀ ಬಡವ್ರು ಬರ್ತಾರಲ್ಲ, ಬಡವ್ರ ಜೀವಕ್ಕೆ ಬೆಲೆ ಇಲ್ಲ ಅಂತ ಅದಕ್ಕೋಸ್ಕರ ಈ ವರ್ಷ ಗಟ್ಲೆಯಿಂದ ಈ ಹಾಸ್ಪಿಟಲ್ ಈ ಸ್ಥಿತಿಗೆ ಬಿಟ್ಟಿರೋದು. ನೋಡಿ ಇವರೇ ಲೇಡೀಸ್, ಈ ಲೇಡೀಸ್ ತಲೆಗೆ ಏಟ್ ಬಿದ್ದಿದೆ, ಅಲ್ಲಿ ಕುತ್ಕೊಂಡಿದ್ರಂತೆ ಪಾಪ. ಹೆಂಗೋ ದೇವ್ರ ದಯೆಯಿಂದ ಯಾವ್ದೇ ಎಳೆ ಮಗು ಏನೂ ಆಗಿಲ್ಲ ಪಾಪ. ಇವ್ರಿಗೆ ಒಬ್ರಿಗೆ ಏಟ್ ಬಿದ್ದಿದೆ ಈ ಲೇಡೀಸ್ಗೆ. ಇದ್ರಿಂದ ಅದ್ ಯಾವ್ದೇ ಅಧಿಕಾರಿಗಳು ಇರ್ಬೋದು, ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ಆಗ್ಬೇಕು, ಕೇಸ್ ಆಗ್ಬೇಕು ಅವ್ರ ಮೇಲೆ. ಇದೇ ನಿಮ್ ಕೈಯಲ್ಲಿ ರಿನೋವೇಷನ್ ಮಾಡಕ್ ಆಗಲ್ಲ ಅಂದ್ರೆ, ಯೋಗ್ಯತೆ ಇಲ್ಲ ಅಂದ್ರೆ ಹೇಳ್ಬಿಡಿ ಯಾವ್ದೋ ಒಂದು ಟ್ರಸ್ಟ್ ನವರಿಗೆ. ಅವ್ರ ಟ್ರಸ್ಟ್ ಅವ್ರು ಬಂದ್ ಅಟ್ಲೀಸ್ಟ್ ರಿನೋವೇಷನ್ ಮಾಡ್ತಾರ ಅವ್ರ ಸ್ವಂತ ದುಡ್ಡಲ್ಲಿ. ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ನೋಡಿ ಯಾವ ರೇಂಜಿಗಿದೆ ಫೋಟೋಸ್ ಅಂತ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಇಲ್ಲಿ ಜೀವ ಉಳ್ಸೋ ಜಾಗದಲ್ಲಿ ಜೀವಗಳು ಹೋಗ್ತಾ ಒಳಗ್ ಬಂದು ಕುತ್ಕೊಂಡಿರೋದು ನೋಡಿ. ಸ್ಲ್ಯಾಬ್ ಬೀಮ್ ಎಲ್ಲ ಕ್ರ್ಯಾಕ್ ಆಗಿ ಯಾವ ರೇಂಜಿಗೆ ಅಧ್ವಾನ ಆಗಿದೆ ಅಂದ್ರೆ, ಇಷ್ಟು ದಿನ ಅಧಿಕಾರಿಗಳು ಏನ್ ಮಾಡಿದ್ರು? ಬೇಸಿಕ್ ರಿನೋವೇಷನ್ ಮಾಡ್ಸಿಲ್ಲ, ಬೇರೆದ್ ಬೇಡ, ಬೇಸಿಕ್ ರಿನೋವೇಷನ್